ಆತ್ಮೀಯ ನಾಗರಿಕ ಬಂಧುಗಳೇ, ಕ್ಯಾನ್ಸರ್ ಎಂಬುದು ಅದು ಒಂದು ಕಾಯಿಲೆ ಮಾತ್ರ ಅಲ್ಲ, ಅದು ಸಮಯಕ್ಕೆ ಸರಿಯಾಗಿ ಎಚ್ಚೆತ್ತುಕೊಂಡರೆ ಗೆಲ್ಲಬಹುದಾದ ಸವಾಲು. ಪ್ರತಿ ವರ್ಷ ಫೆಬ್ರವರಿ 4ನೇ ತಾರೀಕು ನಾವು ವಿಶ್ವ ಕ್ಯಾನ್ಸರ್ ದಿನವನ್ನ ಆಚರಣೆ ಮಾಡ್ತೀವಿ. ಈ ವರ್ಷ ನಮ್ಮ ಗುರಿ ತಪಾಸಣೆ ಮತ್ತು ಜಾಗೃತಿ. ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಆರೋಗ್ಯ ಯೋಜನೆ ಅಡಿಯಲ್ಲಿ ಆಗಸ್ಟ್ ನಿಂದ ಡಿಸೆಂಬರ್ ವರೆಗೆ ನಡೆದ ಬೃಹತ್ ತಪಾಸಣಾ ಅಭಿಯಾನದಲ್ಲಿ ಲಕ್ಷಾಂತರ ಜನರನ್ನು ತಲುಪಲಾಗಿದೆ. ಅಂಕಿ ಅಂಶಗಳ ಪ್ರಕಾರ ಬಾಯಿ ಕ್ಯಾನ್ಸರ್ ಪತ್ತೆಗಾಗಿ ಸುಮಾರು 43 ಲಕ್ಷಕ್ಕೂ ಅಧಿಕ ಜನರನ್ನು ಮತ್ತು ಸ್ತನ ಕ್ಯಾನ್ಸರ್ ಪತ್ತೆಗಾಗಿ 16 ಲಕ್ಷಕ್ಕೂ ಹೆಚ್ಚು ಮಹಿಳೆಯರನ್ನು ಹಾಗೂ ಗರ್ಭಕಂಠದ ಕ್ಯಾನ್ಸರ್ ತಪಾಸಣೆಗೆ 12 ಲಕ್ಷಕ್ಕೂ ಅಧಿಕ ಮಹಿಳೆಯರನ್ನು ಸ್ಕ್ರೀನಿಂಗ್ಗೆ ಒಳಪಡಿಸಲಾಗಿದೆ. ಅಂದರೆ ಒಟ್ಟಾರೆ 71 ಲಕ್ಷ ಜನ ಇವತ್ತು ಈ ಒಂದು ಕ್ಯಾನ್ಸರ್ ಸ್ಕ್ರೀನಿಂಗ್ ಅಲ್ಲಿ ನಾವು ತಪಾಸಣೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಇದುವರೆಗೂ. ಇದರಲ್ಲಿ ಸ್ತನ ಕ್ಯಾನ್ಸರ್ ಅನ್ನು 2578 ಜನರಲ್ಲಿ, ಬಾಯಿ ಕ್ಯಾನ್ಸರ್ 2852 ಜನರಲ್ಲಿ ಹಾಗೂ ಗರ್ಭಕಂಠದ ಕ್ಯಾನ್ಸರ್ 1373 ಜನರಲ್ಲಿ ಶಂಕಿಸಿ ತೀವ್ರ ತಪಾಸಣೆಗೆ ಒಳಪಡಿಸಲಾಗಿದೆ. ಕ್ಯಾನ್ಸರ್ ರೋಗ ಪತ್ತೆಯಾದವರನ್ನು ತಡ ಮಾಡದೆ ಚಿಕಿತ್ಸೆಗೆ ಒಳಪಡಿಸಬೇಕಾಗಿದೆ. ಕ್ಯಾನ್ಸರ್ ಪ್ರಕರಣಗಳನ್ನು ಆರಂಭಿಕ ಹಂತದಲ್ಲೇ ನಾವು ಗುರುತಿಸಿ ಚಿಕಿತ್ಸೆಗೆ ಮಾರ್ಗದರ್ಶನ ನೀಡಲಾಗುತ್ತಿದೆ. ಕ್ಯಾನ್ಸರ್ ತಡೆಗಟ್ಟಲು ಇರುವ ಅತಿ ದೊಡ್ಡ ಅಸ್ತ್ರವೆಂದರೆ ಅದು ನಿಯಮಿತ ತಪಾಸಣೆ. ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವ ಮೊದಲೇ ತಪಾಸಣೆಗೆ ನಾವು ಒಳಗಾದರೆ ಜೀವ ಉಳಿಸಿಕೊಳ್ಳುವ ಸಾಧ್ಯತೆ 100ಕ್ಕೆ 100ರಷ್ಟು ಹೆಚ್ಚಿರುತ್ತದೆ. ಆದ್ದರಿಂದ ಕೇವಲ ತಪಾಸಣೆ ಮಾತ್ರ ಅಲ್ಲ, ನಮ್ಮ ದೈನಂದಿನ ಜೀವನ ಶೈಲಿ ಕೂಡ ಬಹಳಷ್ಟು ಬದಲಾವಣೆ ಮಾಡ್ಕೋಬೇಕಾಗ್ತದೆ. ನಮ್ಮ ಆಹಾರದ ಸೇವನೆ ಮತ್ತು ದೈಹಿಕ ವ್ಯಾಯಾಮ ಮತ್ತು ವ್ಯಸನ ಮುಕ್ತ ಜೀವನ ಇದೆಲ್ಲ ಬಹಳಷ್ಟು ಈ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಹೊಣೆಗಾರಿಕೆ ನಮ್ಮೇಲಿರುವಂಥದ್ದು. ಆದ್ರಿಂದ ಈ ಕ್ಯಾನ್ಸರ್ ಮುಕ್ತ ಸಮಾಜವನ್ನ ನಾವು ಮಾಡಬೇಕಾದ್ರೆ ನಮ್ಮ ಜೀವನ ಶೈಲಿ ಮತ್ತು ಅಭ್ಯಾಸಗಳು ಇದು ಕೂಡ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ನಮ್ಮ ಆಶಾ ಕಾರ್ಯಕರ್ತರು ಈಗಾಗಲೇ 35 ಲಕ್ಷಕ್ಕೂ ಅಧಿಕ ಮನೆಗಳಿಗೆ ಭೇಟಿ ನೀಡಿದ್ದಾರೆ ಮತ್ತು ಜಾಗೃತಿಯನ್ನು ಮಾಡಿದ್ದಾರೆ. ನೀವು ಕೂಡ ಈ ಗೃಹ ಆರೋಗ್ಯ ಯೋಜನೆಯ ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನೆನಪಿಡಿ, ಆರಂಭಿಕ ಪತ್ತೆಯೇ ಕ್ಯಾನ್ಸರ್ಗೆ ಸರಿಯಾದ ಮದ್ದು. ಹಿಂದೆ ತಪಾಸಣೆ ಒಳಪಡಿ ಆರೋಗ್ಯವಂತ ಜೀವನ ನಿಮ್ಮದಾಗಿಸಿಕೊಳ್ಳಿ.